ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾ ದನಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಮೀಶೋಯಿಂದ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಏನಂತಂದರೆ ಫ್ಯಾಬ್ರಿಕ್ಸು, ಈ ಥರ ಆರ್ಡರ್ಸು ಎಲ್ಲ. ಇದು ಏನಕ್ಕೆ ಬೇಕು ಅಂತಂದರೆ ಧನಿಕಾಗೆ ಅದೇ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅವಳಿಗೆ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು ಬಂದುಬಿಟ್ಟು ಮಿನಿಮಮ್ 10 ಮೀಟರ್ಸ್ ಏನೋ ಇರಬೇಕು, ಇನ್ನೂ ಜಾಸ್ತಿನೇ ಇರಬೇಕು, ಗೊತ್ತಿಲ್ಲ ನನಗೆ. ಇದು ಬಂದುಬಿಟ್ಟು ಮೀಶೋಲ್ಲಿ ತರಿಸಿರೋದು, 100 ರುಪೀಸ್ ಇದು. ಇದ್ರ ಲಿಂಕ್ನ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಪ್ರಾಡಕ್ಟ್ ರೇಟ್ ಏನು ಬಂದಿದೆ ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ. ಇದು ಬಂದುಬಿಟ್ಟು ನೆವಿ ಬ್ಲೂ ಕಲರು. ಬಾರ್ಡರ್ ಬಂದುಬಿಟ್ಟು ರೌಂಡ್ ಬಂದಿದೆ. ಇದು ಚೆನ್ನಾಗಿರುತ್ತೆ, ಯಾವುದನ್ನ ಸ್ಯಾರೀಸ್ಗೂ ಯಾವುದನ್ನು ಕುರ್ತಾಸ್ಗೂ ಯಾವುದಕ್ಕೆ ಬೇಕಾದ್ರೂ ನಾವು ಅಟ್ಯಾಚ್ ಮಾಡ್ಕೋಬೋದು. ಬಟ್ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಆರ್ಗೆನ್ಜಾ ಫ್ಯಾಬ್ರಿಕ್ ತರಿಸಿದ್ದೀನಿ. ಇದು ಬಂದುಬಿಟ್ಟು 259 ಏನೋ 65 ಏನೋ ಬರುತ್ತೆ. ಇದು ಒಂದು ಗ್ರೌನ್ ಆರ್ ಫ್ರಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು 5 ಮೀಟರ್ ಅಂತ ತರಿಸಿರೋದು. ನೋಡೋಣ, ಈಗ ಚೆಕ್ ಮಾಡ್ತೀನಿ ನಾನು. ಫೈವ್ ಮೀಟರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ ನಾನು. ಒನ್, ಟೂ, 3, 4, 5 ಇದೆ. 5 ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ, ನೋಡ್ತಾ ಇರ್ಬೋದು ನೀವು. 1, 2, 3, 4, 5 ಮೀಟರ್ಸ್ಗಿಂತ ಜಾಸ್ತಿ ಇದೆ. ನಾನು ಬಂದ್ಬಿಟ್ಟು ಈ ಕಡೆ ಒಂಥರ ಬ್ರೌನ್ ರೆಡ್ಡಲ್ಲಿ ತರಿಸಿದ್ದೀನಿ ನಾನು. ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನ ಸ್ಯಾಟಿನ್ ಲೈನಿಂಗ್ ಕೂಡ ಆರ್ಡರ್ ಮಾಡಿದ್ದೀನಿ, ಅದು ಬಂದಿಲ್ಲ. ಅದು ಬಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ನೀವು ಬೇಕು ಅಂದರೆ ಫ್ಯಾಬ್ರಿಕ್ಸ್ನ ಮೀಶೋಲ್ಲಿ ಬುಕ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ಚೆನ್ನಾಗೇ ಇದೆ, ರೇಟು ರೀಸನಬಲ್ ಆಗಿದೆ. ನಾನಿಲ್ಲ ಮೀಶೋಲ್ಲಿ ಬುಕ್ ಮಾಡ್ತೀನಿ, ಇಲ್ಲ ಅಂತಂದರೆ ರಾಮಚಂದ್ರಾಪುರಕ್ಕೆ ಹೋಗ್ಬಿಟ್ಟು ತೊಗೊಬರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾನ್ ಆರ್ಡ್ರ್ ಮಾಡಿದ್ದೆ. ನನ್ನ ಹತ್ರ ಆಲ್ರೆಡಿ ಕ್ರೀಮ್ ಕಲರ್ ಇತ್ತು ಕ್ಯಾನು. ವೈಟ್ ಬೇಕು ಅಂತ ಹೇಳ್ಬಿಟ್ಟು ವೈಟ್ ಆರ್ಡ್ರ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು 10 ಮೀಟರ್ಸ್ ಇದೆ. ಉದ್ದ ಕಮ್ಮಿ ಇದೆ, ಅಗಲ ಬಂದ್ಬಿಟ್ಟು 10 ಮೀಟರ್ಸ್ ಇದೆ. ಇದು ನಾವು ಏನಕ್ಕಪ್ಪ ಬಳಸ್ತೀವಿ ಅಂತಂದರೆ, ಇದು ಲಂಗಗಳು ಈ ಥರ ಫ್ರಿಲ್ಸ್ ಎಲ್ಲ ನೀಟಾಗಿ ಕುತ್ಕೋಬೇಕು ಅಂತಂದರೆ ಇದನ್ನು ಬಳಸ್ತೀವಿ ನಾವು ಒಳಗಡೆ ಹಾಕೋದಕ್ಕೆ. ನೋಡೋಣ, ಇದನ್ನ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೆಕ್ಸ್ಟ್ ಫೈನಲಲ್ಲಿ ಬಂದುಬಿಟ್ಟು ಕ್ರೇಪ್ ಕ್ಲಾತ್ನ ಆರ್ಡ್ರ್ ಮಾಡಿದ್ದೆ. ನಾನೀಗ ಸ್ವಲ್ಪ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ತುಂಬ ಕ್ಲಾತ್ ಬೇಕಾಗುತ್ತೆ. ಇದರಲ್ಲಿ ನನಗೆ ರೀಸನಬಲ್ ಅನಿಸ್ತು. ಇದು ಕೂಡ 5 ಮೀಟರ್ಸ್. ಒಂದು ಬಂದ್ಬಿಟ್ಟು ಪಿಂಕ್ ಕಲರು, ಈ ಪಿಂಕ್ ತೊಗೊಂಡಿದ್ದೀನಿ ನಾನು. ಇದು ಬಂದ್ಬಿಟ್ಟು ಕ್ಲಾತ್ ಬಂದು ಕ್ರೇಪು. ಇದು ಕೂಡ 5 ಮೀಟರ್ಸು. 1, 2, 3, 4 ಮೀಟರ್ಸ್ ಬಂದಿದೆ. ನೋಡ್ತೀನಿ ಇದೇನು ಅಂತ.
ಇದು ಕೂಡ 5 ಮೀಟರ್ಸ್ಗಿಂತ ಜಾಸ್ತಿ ಇದೆ, ನೋಡ್ತಾ ಇರ್ಬೋದು. 1 2 3 4 5 ಇನ್ನೂ 1/4 ಮೀಟರ್ ಏನೋ ಎಕ್ಸ್ಟ್ರಾ ಇದೆ. ನನಗೇನೋ ಈ ಪ್ರೈಸಲ್ಲಿ ವರ್ತ್ ಇಟ್ ಅನ್ನಿಸ್ತು. ಇದ್ರ ರೇಟ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಮತ್ತು ಇದೇ ಕ್ರೇಪ್ ಬಟ್ಟೆಯಲ್ಲೇ ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ ನಾನು. ಇದು ಕೂಡ ತುಂಬ ಚೆನ್ನಾಗಿದೆ ಕ್ಲಾತು, ನೋಡ್ತಾ ಇರ್ಬೋದು ನೀವು. ಇದು ಸೇಮ್ 5 ಮೀಟರ್ಸ್. ಇದು ಬಂದ್ಬಿಟ್ಟು 299 ರುಪೀಸು. ಇದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲಾದರೂ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೋಬೋದು. ಇದೆಲ್ಲ ಕ್ಲಾತ್ಸ್ನು ಸ್ಟಿಚ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಈಗ ಟೈಮ್ ಬಂದು 4:30 ಆಗಿದೆ. ಧನಿಕ ಕೂಡ ಮಲಗಿದ್ದಾಳೆ, ಸೊ ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.